ಇನ್ನು ಕತೆ ಬಗ್ಗೆ, ಕತೆ ಯಾವಾಗಲೂ ಮೊದಲನೇ ಕಲ್ಪನೆ ಅದು. ಈ ಕಲ್ಪನೆಯನ್ನು ತೆರೆ ಮೇಲೆ ತರೋದಕ್ಕೆ ಬೇಕಾದಷ್ಟು ಸಾಹಸಗಳಿರ್ತದೆ. ಆ ಸಾಹಸಗಳು ಯಾವಾಗಲೂ ಅರ್ಥ ಆಗೋದು ಡೈರೆಕ್ಟ್ರಿಗೆ ಮಾತ್ರ. ಕತೆ ಮತ್ತು ಚಿತ್ರಕಥೆಯನ್ನು ಪೂರ್ತಿ ಮಾಡಿದ ಮೇಲೆ ಅದರ ಅಧಿಕಾರವನ್ನು ಖಂಡಿತವಾಗಿ ಯಾವುದೇ ರೈಟ್ರ್ ಇದ್ದರೂ ಕೂಡ ಅದನ್ನು ಡೈರೆಕ್ಟ್ರಿಗೆ ಕೊಟ್ಟೇ ಕೊಡ್ತಾರೆ, ಬಿಡಲೇಬೇಕು. ಅದು ಈ ಕಥೆಯ ಮೂಲ ಚೌಕಟ್ಟೇನಿತ್ತು ಆ ಚೌಕಟ್ಟಿನಿಂದ ಆಚೆ ಹೋಗಿಲ್ಲ. ಪ್ರತಿ ಹಂತದಲ್ಲೂ ಸುನಿ ಅದನ್ನು ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಮತ್ತು ಆ ಕಾರಣಕ್ಕೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ. ನಾವು ಮೊದಲು ಅಂದ್ಕೊಂಡಾಗ ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಅಂತನ್ನೋದು ಆ ಎಂಡಲ್ಲಿ ಇದ್ದಿದ್ದದು ಕ್ಲೈಮ್ಯಾಕ್ಸು. ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ, ಇಬ್ಬರು ಸೇರೋವಂಥದ್ದು ಈ ರೀತಿ ಅಂತಂದಿದ್ದೆ. ಬಟ್ ಸುನಿ ಇಲ್ಲ, ಅದು ಗೊತ್ತಾಗಿ ಒಬ್ರಿಗೆ ಮಾತ್ರ ಗೊತ್ತಾಗತ್ತೆ, ಇನ್ನೊಬ್ರಿಗೆ ಗೊತ್ತಾಗೋದು ಈ ಥರ ಹಿಂಗೆ ನಿಧಾನಕ್ಕೆ ಗೊತ್ತಾಗಬೇಕು, ಈ ಥರದ್ದು ಚೆನ್ನಾಗಿದೆಯಲ್ಲ ಹಂಗೆ ಅನ್ನಿಸ್ತದೆ. ದಟ್ ಈಸ್ ಇಂಪ್ರೂವೈಸೇಷನ್. ಆ ರೀತಿ ಇಲ್ಲಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ. ನಮ್ಮ ಪ್ರಕಾರ ಹೀರೋ ಪಾತ್ರಕ್ಕೆ ಒಂದು ಆ್ಯಕ್ಷನ್ ಸಿನಿಮಾದ ಪಾತ್ರ ಬೇಕಿತ್ತು ಅಂತ ನಾವೇನೋ ಫಸ್ಟ್ ಕತೆ ಮಾಡಿದ್ವಿ. ಅದನ್ನು ಅವ್ರು ತೆಗೆದಾಕ್ಬಿಟ್ಟು ಕಂಪ್ಲೀಟಾಗಿ ಲವ್ ಸ್ಟೋರಿ, ಆ ಲವ್ ಫೀಲಲ್ಲಿ ವಿನಯ್ ರಾಜ್ಕುಮಾರ್ ಅವರ ಆ ಕ್ಯಾರೆಕ್ಟರೈಸೇಷನ್ಗೆ ಬದಲಾಯಿಸ್ಕೊಂಡಿರೋದು, ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದ್ದು. ಹೀಗೆ ಸಾಕಷ್ಟು ನೋಡಿ, ಅದು ದಟ್ ಈಸ್ ಕ್ರಿಯೇಟಿವಿಟಿ ಆಫ್ ಸುನಿ. ಮಗನ ಕೆನ್ನೆಗೆ ಅಪ್ಪ ಹೊಡಿತಾರೆ ಅನ್ನೋವಂಥದ್ದು ಆ ದೃಶ್ಯ ಇದ್ದಿದ್ದು, ಅದು ಎಲ್ಲರೂ ತುಂಬ ಫೀಲ್ ಆಗಿರ್ತಾರೆ, ಅದು ಹೆಂಗಿರ್ತಾರೆ, ಈ ಥರದ್ದು ನಾನು ಬರೆದಿದ್ದು ಸೀನ್ ಅದು ಕೊಟ್ಟಾಗ. ಇದೆಲ್ಲ ಆಗಿ ಸೀನ್ ಎಂಡಲ್ಲಿ ಎಲ್ಲರೂ ಸೀರಿಯಸ್ ಆಗಿರ್ತಾರೆ. ಸುನಿ ಇದು ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ಏನು ಇಷ್ಟೊಂದು ಸೀರಿಯಸ್ ಆಗಿ ಫೀಲ್ ಮಾಡೋದು ಬೇಡ, ವಿಷಯ ಆಚೆ ಹೋಗದೆ ಇದ್ದಂಗೆ ನೋಡ್ಕೊಳ್ಳಿ ಸಾಕು. ಇಡೀ ಇದ್ರದ್ದು ಕಿತ್ಕೊಂಡು ಹೋಗ್ಬಿಡ್ತದ್ದು, ಇಷ್ಟ ಆಗೋಗ್ಬಿಡ್ತದು ವೈಯಕ್ತಿಕ. ಇದೇನು ನಮ್ಮ ಸೀನ್ ಹಿಂಗಾಗೋಗ್ಬಿಡ್ತಲ್ಲ ಅಂತ. ಹೀರೋಯಿನ್ ಬಂದಿರ್ತಾಳೆ, ಅಲ್ಲೂ ಅಷ್ಟೇ ಒಂದು ಏನು ಕೈಕಾಲಿಗೆಲ್ಲ ಏನು ನೋವು ಮಾಡಿಕೊಂಡು ಬಂದಿದ್ರೆ ಅಲ್ಲಿ ಇಡೀ ಸೀನು ತುಂಬ ಬೇರೆ ಥರ ಡ್ರಾಮಾ ಆಗಬೇಕಿತ್ತದು. ಇದಕ್ಕಿದ್ದಂಗೆ ಸುನಿ ಇದ್ರದ್ದು ಅಲ್ಲೊಂದು ಇದನ್ನು ಹಾಕ್ಬಿಟ್ರೆ ಅದು ಹಂಗೆ ಆಗಬೇಕು ಅಂತ, ಆ ಕಾಮಿಡಿ ಆಗ ಆ ಘಟನೆನೇ ಮರ್ತೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ಒಂದು ಬೇರೆ ಎಫೆಕ್ಟನ್ನು ತಂದ್ಕೊಡೋ ಹಾಗಿತ್ತದು. ಸೊ ಇವೆಲ್ಲ ಇಂಪ್ರೂವೈಸೇಷನ್ಸ್ ಏನಿದೆಯಲ್ಲ, ಇದೆಲ್ಲ ಇಂಪ್ರೂವೈಸೇಷನ್ ಸುನಿದೇನೆ. ಸೊ ಹಾಗಾಗಿ ಕತೆ ಅನ್ನೋದು ಬರೀ ಒಂದು ಮೂಳೆ ಮಾತ್ರ, ಅದು ಇಟ್ ಈಸ್ ಎ ಸ್ಕೆಲಿಟನ್. ಅದಕ್ಕೆ ಒಂದಷ್ಟು ಏನೇನೆಲ್ಲ ತುಂಬಬೇಕೋ ಅದಕ್ಕೆ ಒಂದಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಆ ಜೀವ ತರಿಸೋವಂತಹ ಕೆಲಸವನ್ನು ಸುನಿಯವರು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಇದಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸುನಿ. ಯಾವುದೋ ಒಂದು ಸಾಂಗ್ನ ಟೈಟ್ಲ್ ಎತ್ಕೊಂಡಿದ್ದೆ, ಇದು ಜನಪ್ರಿಯ ಸಾಂಗು, ಹೃದಯವು ಬಯಸಿದೆ ನಿನ್ನನೆ ಅಂತ. ನಮ್ದಲ್ಲ ಅದು, ಅದಕ್ಕೆ ಹೇಳ್ಕೊಳಕ್ಕೆ ನಾಚಿಕೆ. ಹೌದು. ಅವ್ರಿಗೆ ಬೇರೆ ಇನ್ನೊಬ್ಬರು ದೊಡ್ಡ ಡೈರೆಕ್ಟ್ರು ಅವ್ರಿಗೋಗಿ ಹೇಳಿದ್ರು, ಓಕೆ ಆಗಿತ್ತು. ಬೇರೆ ಕಾರಣಗಳಿಗಾಗಿ ಅದು ಸಿನಿಮಾ ಸೆಟ್ಟೇ ಇರಲಿಲ್ಲ, ಅದನ್ನು ಹೇಳಂಗಿಲ್ಲ ಅಷ್ಟೇ. ಸ್ಮೋಕ್ದೆಲ್ಲ ಅದು ಅವ್ರದ್ದೇ ಇದೆ, ಗೊತ್ತಿಲ್ಲಪ್ಪ ಅದು, ಅವ್ರು ಇಂಪ್ರೂವ್ ಮಾಡ್ಕೊಂಡಿದ್ದದು. ಅಲ್ಲ, ಒಟ್ಟು ಕಥೆಯ ಇದ್ರದ್ದು ಏನು ಸ್ವರೂಪ ಇತ್ತಲ್ಲ, ಹೀಗೆ ಗಲಾಟೆ ಆಗೋದು, ಪ್ರೀತಿಸೋದು, ಇದಿಷ್ಟು ಅದೇ ಆ ಟ್ರ್ಯಾಕಲ್ಲೇ ಇರುವಂಥದ್ದು. ಸೊ ಎಲ್ರಿಗೂ ನಾನು ನಿರ್ಮಾಪಕರು, ನಾಯಕರಾದಂಥ ವಿನಯ್ ರಾಜ್ಕುಮಾರ್ ಅವ್ರಿಗೂ, ಸುನಿಯವ್ರಿಗೂ, ಮತ್ತು ಮುಖ್ಯವಾಗಿ ಸಂಗೀತದಿಂದ ಇಡೀ ಚಿತ್ರಕ್ಕೆ ಜೀವ ತುಂಬಿದಂಥ ವೀರ್ ಸಮರ್ಥ ಅವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.